ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ನಲ್ಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ಬೈಕ್ ಶಾಪಿಂಗ್ ಹೋಗ್ತಾ ಇದ್ದೀನಿ. ಫ್ರಂಟ್ ಟೈರ್ ಫುಲ್ಲು ಸೌದೋಗಿತ್ತು ಆ್ಯಂಡ್ ಅಗ್ಯಾನ್ ತುಂಬ ಸುಮಾರು ಕೆಲಸ ಇತ್ತು. ಸೊ ಬನ್ನಿ ನೋಡೋಣ, ವಿತೌಟ್ ಎನಿ ಫರ್ದರ್ ಡ್ಯೂ ಗೇರ್ ಹಾಕೊತೀನಿ, ಸ್ವಲ್ಪ ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡೋಣ, ಮತ್ತು ರೋಡಲ್ಲಿ ಒಂದು ಸ್ವಲ್ಪ ವಿಲ್ ಡೂ ಸಮ್ ಗುಡ್ ಸ್ಟಫ್. ಲಾಂಗ್ ರೂಟ್ ಇದು, ಅಂದ್ರೂ ಇದೇ ರೂಟ್ ತೊಗೊಳ್ತೀನಿ ನಾನು ಯೂಶಲಿ. ಸೈಡಲ್ಲಿ ಐ ಮೀನ್ ದಿ ಮಕ್ಕಳು ವಿಲ್ ಬಿ ಡ್ರೈವಿಂಗ್ ಲೈಕ್ ಎಲಿಫೆಂಟ್ ದ ರೋಡ್. ಈ ಜಾಣ್ ನೋಡ್ರಿ, ಜಾಣ್ ಸಬಾಸ್ ಲಕ್ವ ಹೊಡೆದ್ರೆ ಹಂಗೆ ಗಾಡಿ ಓಡಿಸ್ತಾನೆ. ಸೊ ಸಾರಿ. ಅಲ್ಲಿ ಟೈರ್ನ ಚೇಂಜ್ ಮಾಡುವ ಬ್ಯಾಕ್ ಡೋರ್ ಎಂಟ್ರಿನ ಕೊಡೋಣ ನಾವು. ಇದಕ್ಕೆ ಅಂಬರೀಶ್ ಬರ್ತಾನೆ. ಅಂಬಿ ಹಾಯ್, ಹಂಗೆ ಹಾಯ್ ಮಾಡ್ಬಿಡು. ಆಗಿಲ್ವಾ ಇನ್ನ ಹಿಮಾಲಯನ್ನು? ಓಕೆ, ಎಷ್ಟು ಗಾಡಿ ಬಂದಿದೆ ರೈಡ್ಗೆ? ಇನ್ನೂ ಇಲ್ಲ, ಇನ್ನೊಂದು 2 ಗಾಡಿ ಬರಬೇಕು. ಓಕೆ, 2 ಗಾಡಿ ಯಾವ್ದು ಅದನ್ನು ಹಿಮಾಲಯನ್ನು ರೈಡಿಗೆ ಹೋಗ್ತಾ ಇರೋದಾ? 2 ಇದು ಅಂಬರೀಶ್ ಗಾಡಿ ಬಾಯ್ಸ್, ದಿಸ್ ಬಾಯ್ಸ್ ವೆಹಿಕಲ್ ದಟ್ ಈಸ್ ಫುಲ್. ಅವಾಗಲೇ ಎಲ್ಲ ಇದು ಬಂದಿತ್ತಾ ಮುಂಚೆನಾ? ಇದು ಹಾಕ್ಸಿರತ್ತಾನೆ ನೀನು? ಓಕೆ ಓಕೆ, ಅದಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಅವಾಗಲೇ ಹೇಳ್ದಂಗೆ ಫುಲ್ಲು ಟೈರ್ ಮುಂದೆ ಸೋದೋಗ್ಬಿಟ್ಟಿದೆ ಆ್ಯಂಡ್ ಏನೂ ಕಾಣಿಸ್ತಿಲ್ಲ. ಒಂದು ಕಡೆ ಫುಲ್ಲು ಸೋದೋಗಿ, ಇನ್ನೊಂದು ಕಡೆ ಜಾಸ್ತಿ ಸೋದೋಗಿರಲಿಲ್ಲ. ಸಸ್ಪೆನ್ಷನ್ನು ಲಾಸ್ಟ್ ಟೈಮು ನಾನು ಸರಿ ಮಾಡ್ಸೋಕೆ ಹೋಗಿದ್ದೆ ಆ್ಯಂಡ್ ಒಂದು ಸೈಡ್ ಫುಲ್ಲು ಹೆವಿ ಕಂಪ್ರೆಷನ್ ಇತ್ತು, ಇನ್ನೊಂದು ಸೈಡ್ ಕಂಪ್ರೆಷನ್ ಆಗಲಿಲ್ಲ. ಸೊ ಅದೆರಡೂ ಸೆಟ್ ಮಾಡಿ ಇವಾಗ ಪ್ರಾಪರ್ ಆಗಿದೆ ಆ್ಯಂಡ್ ಟೈರ್ ಚೇಂಜ್ ಮಾಡಿಸಲೇಬೇಕಾಗಿತ್ತು. ವೈಟ್ ವಾಲ್ ಟೈರ್ಸು ಇರಬೇಕಾ ಇರಬಾರ್ದಾ? ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ನಿಮ್ಮ ಒಪಿನಿಯನ್ನ ನಾನು ಕನ್ಸಿಡರ್ ಮಾಡ್ತೀನಿ, ಯಾಕಂದರೆ ವ್ಯೂವರ್ಸ್ ಪಾಯಿಂಟ್ ಒಪಿನಿಯನ್ನು ಬೇಕಾಗಿತ್ತು. ಸೊ ಇದೇ ಟೈರ್ಸು ಆ್ಯಂಡ್ ಐ ಥಿಂಕ್ ಈ ಸೈಜ್ ಎಲ್ಲೂ ಬರ್ತಲ್ಲ, ತುಂಬಾ ಕಷ್ಟ ಸಿಗೋದು. ಈ ಸೈಜು ಸಿಕ್ಕಾಬಿಟ್ಟೆ ರೇರಾಗಿ ಸಿಗ್ತಾರೆ ಎಲ್ಲ ಕಡೆನೂ, ಯಾಕಂದರೆ ಸ್ಟಾಕ್ ಮಾಡಿದ್ದಾರಂತೆ. ಆ್ಯಂಡ್ ಆ ಲೈನ್ ಇತ್ತಲ್ಲ ಮಧ್ಯದಲ್ಲಿ, ಆ ಲೈನ್ ಇದೇ ಲೈನು. ಈ ರೇಂಜಿಗೆ ಸೋದೋಗಿತ್ತು. ಆ ಟೈರ್ಗೆ ಈ ಟೈರ್ಗೆ ಹೆವಿ ಡಿಫ್ರೆನ್ಸ್ ಇದೆ. ಇವ್ರ ಹತ್ರ ಎಲ್ಲ ಟೈರ್ಸ್ ಕೂಡ ಸಿಗತ್ತೆ. ಸೊ ಯಾವುದೇ ಟೈರು ಪಾರ್ಟ್ಸು ಅದು ಇದು ಏನೇ ಆಚೆ ಈಚೆ ಹೋಗೋಂಗಿಲ್ಲ. ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಡ್ರೆಸ್ಸು. ಸೊ ದಯವಿಟ್ಟು ಬನ್ನಿ. ಸರ್ವಿಸ್ ಮಾತ್ರ ಕ್ರೇಜ್ ಆಗಿದೆ. ನಾನು ಹ್ಯಾವ್ ಬಿನ್ ಕಮಿಂಗ್ ಹಿಯರ್ ಫಾರ್ ಸಿನ್ಸ್ 2021 ಬರ್ತಾ ಇದ್ದೀನಿ ನಾನು ಇಲ್ಲಿ. ಆ್ಯಂಡ್ ನನಗಂತೂ ಸಖತ್ ಒಳ್ಳೆ ರಿಸಲ್ಟ್ಗಳು ಸಿಕ್ಕಿದೆ ಇಲ್ಲಿ. ಸೊ ನೋಡೋಣ ಒಳಗಡೆಯಿಂದ ಏನೋ ಕ್ರ್ಯಾಕ್ ಬಂದಿದೆಯಾ ಅಂತ. ಸ್ಮೂತಾಗಿ ಹೋಗಿದೆ ಗುರು. ಇವಾಗ ಈ ಸೆಂಟರ್ ಆಕ್ಸಸ್ಗೆ ಇಡ್ತೀನಿ, ಈ ಕಡೆ ಸೈಡು ಜಾಸ್ತಿ ಹೋಗಿದೆ. ಸೊ ಸಸ್ಪೆನ್ಷನಲ್ಲಿ ಏನಾರ ಪ್ರಾಬ್ಲಮ್ ಆಯಿತು ಅಂದ್ರೆ ಯೂಶಲಿ ಹಿಂಗಾಗುತ್ತೆ. ವೈಟ್ ವಾಲ್ ಟೈರ್ಸು ಇರಬೇಕಾ ಇದೇ ಇರಬೇಕಾ ಕಾಮೆಂಟ್ಸಲ್ಲಿ ಹಾಕಿ, ಲೆಟ್ ಮೀ ನೋ. ಒಂದು ವ್ಯೂವರ್ಸ್ ಒಪಿನಿಯನ್ ಇರಲಿ.
ಬಾಯ್ ಅಂಬಿ. ಇಲ್ಲ ಸೊ MRF ಟೈರ್ ಹಾಕಿದೆ, ಯಾಕಂದರೆ ಇಟ್ ಇಸ್ ಅ ಲಿಟಲ್ ಬಿಟ್ ಚೀಪರ್ ಫಾರ್ ನಾವು. ಯಾಕಂದರೆ ಹಿಂದಗಡೆ ಟೈರ್ ಚೇಂಜ್ ಮಾಡಿಸ್ಬೇಕು. ನಾನು ಅಪೋಲೋ ಟೈರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅಪೋಲೋ ಎಲ್ಲೂ ಸಿಕ್ಕಲ್ಲ. ಸೊ ಇವಾಗ ತಕ್ಷಣ ಬಂದ್ಬಿಟ್ಟು ನಾವು ಟ್ಯೂಬ್ಲೆಸ್ ಟೈರ್ನೇ ಹಾಕಿರೋದು ಇದಕ್ಕೆ, ವಿತ್ ಟ್ಯೂಬ್ ಇನ್ಸೈಡ್. ಸೊ ಎಲ್ಲ ಕೆಲಸ ಮುಗಿದ ನಂತರ ತುರಳಿ ಫಾರೆಸ್ಟ್ ಹಿಂದೆಗಡೆ ಒಂದು ಸ್ಟ್ರೆಚ್ಗೆ ಹೋದೆ, ಯಾಕಂದರೆ ತುಂಬ ಚೆನ್ನಾಗಿದೆ ನನಗೆ ಹೆವಿ ಫಾರೆಸ್ಟ್ ಏರಿಯಾಸು. ಸೊ ಒಂದು ಶಾರ್ಟ್ ಡ್ರೈವ್ನ ಮುಗಿಸಿ ಮನೆಗೆ ಹೊರಟೆ. ಇವತ್ತಿನ ವ್ಲಾಗ್ನಲ್ಲಿ ಅಂತ ಏನು ಆ್ಯಕ್ಟಿವಿಟೀಸ್ ಇರಲಿಲ್ಲ, ಸಿಂಪಲ್ ಆಗಿ ಟೈರ್ ಹೋಗಿ ಚೇಂಜ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಎಸ್, ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಇನ್ನೂ ಚೆನ್ನಾಗಿರೋದನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಸ್ವಲ್ಪ ಫಂಡಿಂಗ್ ಬೇಕಿದೆ. ಇನ್ನು ಯಾವ ಥರ ಕಂಟೆಂಟ್ ಬೇಕನ್ನೋದನ್ನ ಸಜೆಸ್ಟ್ ಮಾಡಿ, ಕಾಮೆಂಟ್ಸ್ ಮುಖಾಂತರ ನೀವು ನನಗೆ ಹೇಳ್ಬೋದು. ಸೊ ಸೈನಿಂಗ್ ಆಫ್, ಬಾಯ್ ಬಾಯ್.